ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಲೇಬರ್ ಲಾದು ಲಾಸ್ಟ್ ಕಾನ್ಸೆಪ್ಟನ್ನ ನೋಡೋಣ. ಸೊ ಲಾಸ್ಟ್ ಕಾನ್ಸೆಪ್ಟ್ ಯಾವುದಿರುತ್ತೆ ಅಂತಂದರೆ, ನಾವಾಗಲೇ ಕರ್ನಾಟಕ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ ಅಂಡರಲ್ಲಿ ಏನೇನು ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಇದೆ ಅಂತ ನೋಡಿದ್ವಿ. ಈಗ ನಾವು ಯಾವುದಾದ್ರೂ ಒಂದು ಕಂಪನಿನ, ಒಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ನ, ಒಂದು ಶಾಪ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ರಿಜಿಸ್ಟ್ರೇಷನ್ ಹೆಂಗೆ ಮಾಡಿಸೋದು, ರಿಜಿಸ್ಟ್ರೇಷನ್ ಇಲ್ಲದೆ ಯಾವುದೇ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಇತ್ತು ಅಂತ ಅಂದ್ರೂ ಕೂಡ ಅದು ಇಲ್ಲಿಗಲ್ ಆಗುತ್ತೆ. ಸೊ ಅದಕ್ಕೆ ನಾವೇನಾದ್ರು ಯಾರಿಗಾರು ಗೊತ್ತಾಯ್ತು ಪೊಲೀಸಿಗೆ, ರಿಲೇಟೆಡ್ ಆಫೀಸರಿಗೆ ಅಂತ ಅಂದ್ರೆ ಅವ್ರು ಅದನ್ನ ಕ್ಲೋಸ್ ಮಾಡಿಸ್ಬೋದು. ಸೊ ರಿಜಿಸ್ಟ್ರೇಷನ್ ಅನ್ನೋದು ಒಂದು ಕಂಪಲ್ಸರಿ ಪ್ರೊಸೀಜರ್. ಅದನ್ನ ಹೆಂಗೆ ರಿಜಿಸ್ಟರ್ ಮಾಡಿಸೋದು, ಅದಕ್ಕೆ ಪ್ರೊಸೀಜರ್ ಏನು ಅನ್ನೋದನ್ನ ಈಗ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊತೀವಿ. ಏನಪ್ಪ ರಿಜಿಸ್ಟ್ರೇಷನ್ ಹೆಂಗೆ ಮಾಡಿಸೋದು, ಅದನ್ನ ಎಲ್ಲಿ ಹೇಳಿದ್ದಾರೆ ಆಕ್ಟ್ ಅಲ್ಲಿ. ಸೆಕ್ಷನ್ 4 ಅಂಡರಲ್ಲಿ ನಮಗೆ ರಿಜಿಸ್ಟ್ರೇಷನ್ ಆಫ್ ಎಸ್ಟಾಬ್ಲಿಷ್ಮೆಂಟ್, ಯಾವುದಾದ್ರೂ ಒಂದು ಎಸ್ಟಾಬ್ಲಿಷ್ಮೆಂಟ್ನ ಹೆಂಗೆ ರಿಜಿಸ್ಟರ್ ಮಾಡಿಸೋದು ಅಂತ ಹೇಳಿದ್ದಾರೆ. ಫಸ್ಟ್ ಪ್ರೊಸೀಜರ್ ಏನಂತ ಅಂದರೆ, ನಾನೊಂದು ಶಾಪ್ ಎಸ್ಟಾಬ್ಲಿಷ್ ಮಾಡಿದೆ ಅಂತ ಅಂದರೆ ವಿತಿನ್ 30 days ನಾನು ಇಂಥ ಶಾಪ್ ಎಸ್ಟಾಬ್ಲಿಷ್ ಮಾಡಿದ್ದೀನಿ, ಅದು ಇಂಥ ಹೆಸರಲ್ಲಿದೆ, ಆ ಶಾಪ್ ನೇಮ್ ಏನು, ಆ ಶಾಪ್ನ ನೋಡ್ಕೊತಾ ಇರೋ ಎಂಪ್ಲಾಯರ್ ಯಾರು, ಯಾರ ಹೆಸರಲ್ಲಿ ಶಾಪ್ ಇದೆ, ಶಾಪ್ ಹೆಸರೇನು ಅನ್ನೋದು ಬೇರೆ, ಯಾರ ಹೆಸರಲ್ಲಿದೆ ಅನ್ನೋದು ಬೇರೆ, ಆಮೇಲೆ ಯಾವ ಅಡ್ರೆಸ್ಸಲ್ಲಿ ಆ ಶಾಪ್ ಇದೆ, ಆ ಶಾಪಲ್ಲಿ ನಾನು ಏನು ಬಿಸ್ನೆಸ್ನ ಕ್ಯಾರಿ ಔಟ್ ಮಾಡ್ತೀನಿ, ಇದೆಲ್ಲದು ಇರುವಂತಹ ಒಂದು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮನ್ನು ತಗೊಂಡೋಗಿ ಅಲ್ಲಿ ಒಬ್ರು ಈ ಶಾಪ್ನ ಎಸ್ಟಾಬ್ಲಿಷ್ ಮಾಡ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಒಬ್ರು ಆಫೀಸರ್ ಇರ್ತಾರಲ್ವಾ, ಆ ಒಂದು ಇನ್ಸ್ಪೆಕ್ಟರ್ ಹತ್ರ ನಾವು ಹೋಗಿ ಇದನ್ನ ಕೊಟ್ರೆ, ಲೇಬರ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಇದಕ್ಕೆ ರಿಲೇಟೆಡ್ ಆಗಿ ಒಬ್ರು ಇನ್ಸ್ಪೆಕ್ಟರ್ ಅಂತ ಹೇಳಿ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನಾವು ಡೀಟೇಲ್ಸ್ ಇರುವಂತಹ ಒಂದು ಅಪ್ಲಿಕೇಶನ್ ಫಾರ್ಮ್ನ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ವಿತಿನ್ 15 days ನಿಮ್ಗೆ ಒಂದು ರಿಟರ್ನ್ ನೋಟಿಸ್ನ ಕೊಡ್ತಾರೆ. ಆ ರಿಟರ್ನ್ ನೋಟಿಸ್ ಅಲ್ಲಿ ಏನಿರುತ್ತೆ, ವೆದರ್ ನಿಮ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಇರುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ಚೆಕ್ ಮಾಡ್ತಾರೆ. ಇಫ್ ಇನ್ ಕೇಸ್ ಯಾವ್ದಾದ್ರು ಡಾಕ್ಯುಮೆಂಟ್ ಮಿಸ್ ಆಗಿತ್ತು ಅಂದ್ರೆ ಅಂತಹ ಡಾಕ್ಯುಮೆಂಟ್ ನ ಕೊಡಿ, ನೀವು ಆ ಡಾಕ್ಯುಮೆಂಟ್ ನಾವು ವೆರಿಫೈ ಮಾಡಿ ನೀವು ಎಸ್ಟಾಬ್ಲಿಷ್ ಮಾಡಬಹುದಾ ಇಲ್ವಾ ಅಂತ ಹೇಳಿ ನಿಮ್ಮ ಹತ್ರ ಏನಾದ್ರು ಡಾಕ್ಯುಮೆಂಟ್ ಬೇಕಿದ್ರೆ ಕೇಳ್ತಾರೆ. ಇಲ್ಲ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಓಕೆ, ಎಲ್ಲ ಕರೆಕ್ಟ್ ಆಗಿದೆ ತಗೊಳ್ಳಿ, ನಿಮ್ಗೆ ಸರ್ಟಿಫಿಕೇಶನ್ ಆಫ್ ರಿಜಿಸ್ಟ್ರೇಷನ್ ಕೊಡ್ತೀವಿ ನಾವು, ಅದನ್ನ ಇಟ್ಕೊಂಡು ನೀವು ನಿಮ್ಮ ಆಫೀಸಲ್ಲಿ ಅಥವಾ ಒಂದು ಶಾಪ್ ಅಲ್ಲಿ ಎಲ್ಲಾರ್ಗೂ ಕಾಣೋ ರೀತಿಯಲ್ಲಿ ಆ ಒಂದು ಬೋರ್ಡ್ ಹಾಕಿ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಇಫ್ ಇನ್ ಕೇಸ್ ಅವ್ರು ಏನಾದ್ರೂ 15 ದಿನದೊಳಗಡೆ ನಿಮ್ಗೆ ಈ ರೀತಿ ಯಾವುದೇ ಇನ್ಸ್ಟ್ರಕ್ಷನ್ ಕೊಡ್ಲಿಲ್ಲ ಅಂತ ಅಂದ್ರೆ ಅವಾಗ ಏನ್ ಮಾಡ್ಬೇಕು, ನೀವು ನಮ್ದು ಈ ತರ ನಾವು ನಿಮಗೆ ಲೆಟರ್ ಕೊಟ್ಟಿದ್ವಿ ಅಪ್ಲಿಕೇಶನ್ ಫಾರ್ಮ್ ನ, ನೀವು ಅದನ್ನ ರಿಜೆಕ್ಟು ಕೂಡ ಮಾಡಿಲ್ಲ, ಈ ತರ ತಪ್ಪಿದೆ ಸೊ ನೀವು ರಿಜೆಕ್ಟ್ ಆಗತ್ತೆ ನಿಮ್ದು ಅಂತ ಯಾವುದೇ ರಿಜೆಕ್ಷನ್ ಆರ್ಡರ್ನು ಕಳ್ಸಿಲ್ಲ, ಅಥವಾ ಯಾವ್ದಾದ್ರು ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಡಾಕ್ಯುಮೆಂಟ್ ನ ಡಿಮ್ಯಾಂಡ್ ಕೂಡ ಮಾಡಿಲ್ಲ, ಅಥವಾ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಕೂಡ ಕೊಟ್ಟಿಲ್ಲ, ಈ ಮೂರನ್ನು ನೀವು ಮಾಡಿಲ್ಲ. ಸೊ ದಟ್ ನಾನೇನ್ ಮಾಡ್ತೀನಿ, ನಾನೇ ಸೆಲ್ಫ್ ಡಿಕ್ಲೇರ್ಡ್, ನಾನು ಕಳ್ಸಿದ್ದೆ ಅದು ನೀವೇನು ರಿಪ್ಲೈ ಕೊಟ್ಟಿಲ್ಲ, ಹಾಗಾಗಿ ನಾನು ನನ್ನ ಎಸ್ಟಾಬ್ಲಿಷ್ಮೆಂಟ್ ನ ಓಪನ್ ಮಾಡ್ತಿದ್ದೀನಿ ಅಂತ ಹೇಳಿ ಸೆಲ್ಫ್ ಡಿಕ್ಲೇರ್ಡ್ ಫಾರ್ಮ್ ನೀವು ನಿಮ್ಮ ಶಾಪ್ ಅಲ್ಲಿ ನೇತ್ ಹಾಕೋಬಹುದು. ಅಂದ್ರೆ ಎಲ್ಲರಿಗೂ ಕಾಣೋ ರೀತಿಯಲ್ಲಿ ನಂದು ರಿಜಿಸ್ಟರ್ಡ್ ಶಾಪ್ ಇದು ಅಂತ ಹೇಳ್ಬಿಟ್ಟು ನೀವು ಹಾಕೋಬಹುದು. ಇದು ಸೆಲ್ಫ್ ಡಿಕ್ಲೇರ್ಡ್ ಆಗಿರುತ್ತೆ. ಯಾವಾಗ ಇನ್ಸ್ಪೆಕ್ಟರ್ ಇಂದ ನಿಮಗೆ ಯಾವುದೇ ರೀತಿಯಾದಂತಹ ಉತ್ತರ ಬರ್ದೇ ಇದ್ದಾಗ ನೀವು ಈ ತರ ಮಾಡಬಹುದು. ಇದು ರಿಜಿಸ್ಟ್ರೇಷನ್ ಪ್ರೊಸೀಜರ್. ಇಫ್ ಇನ್ ಕೇಸ್ ನೀವೇನಾದ್ರೂ ಈ ತರ ಸುಮ್ನೆ ನಾನು ಕಳಿಸಿದ್ದೆ ಆದ್ರೂ ಅವ್ರು ಕೊಟ್ಟಿಲ್ಲ ಅಂತ ಸುಮ್ನೆ ಸೆಲ್ಫ್ ಡಿಕ್ಲೇರ್ಡ್ ರಿಜಿಸ್ಟ್ರೇಷನ್ ಫಾರ್ಮ್ ನ ಹಾಕೊಂಡ್ರೆ ಅದು ಇಲ್ಲಿಗಲ್. ಅವಾಗ ನಿಮಗೆ 6 months ಒಳಗಡೆ ಹಾಕ್ತಾರೆ, ಮತ್ತೆ ನೀವು 5,000 rupees ದಂಡ ಕೂಡ ಕಟ್ಬೇಕಾಗತ್ತೆ. ಇದು ನಿಮಗಿರುವಂತಹ ಪನಿಷ್ಮೆಂಟ್ ಆಗತ್ತೆ. ಅವಾಗ ಕೆಲವರೆಲ್ಲ ಮಾಡ್ತಾರೆ, ನಾನು ಕಳಿಸಿದ್ದೆ ಅಂತ ಹೇಳ್ತಾರೆ, ಎಲ್ಲಿ ಕಳಿಸಿದ್ದೆ, ಯಾರಿಗೆ ಕಳಿಸಿದ್ದೆ ಅದೇನು ಗೊತ್ತೇ ಇರಲ್ಲ. ಇದೆ ಆಕ್ಟ್ ಅಲ್ಲಿ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ನೀವು ಕರೆಕ್ಟ್ ಆಗಿ ಆಫೀಸಿಗೆ ಕೊಡ್ಬೇಕಂತ. ಸೊ ಅದೇ ರೀತಿಯಲ್ಲಿ ನೀವು ಅದನ್ನ ಕೊಡ್ಬೇಕು. ಇಫ್ ಇನ್ ಕೇಸ್ ನೀವು ಕೊಡ್ಲಿಲ್ಲ ಅಂತ ಅಂದ್ರೆ ನೀವು ಕೊಡಿರೋದಕ್ಕೆ ನಿಮ್ಮ ಹತ್ರ ಒಂದು ಅಕ್ನಾಲೆಜ್ಮೆಂಟ್ ಇರುತ್ತಲ್ವಾ, ಆ ಅಕ್ನಾಲೆಜ್ಮೆಂಟ್ ನ ನೀವು ಯಾವಾಗ್ಲೂ ಇಟ್ಕೊಂಡಿರ್ಬೇಕು, ನಾನು ಕಳಿಸಿದೀನಿ ನೋಡಿ ಈ ತರ ಅಂತ. ನೀವು ಕಳಿಸಿರೋ ಅಕ್ನಾಲೆಜ್ಮೆಂಟ್ ನ ನೀವು ಇಟ್ಕೊಂಡ್ರೆ ಮಾತ್ರ ನೀವು ಕಳಿಸಿದಕ್ಕೆ ಅದು ಪ್ರೂಫ್ ಅಂತ. ಇಫ್ ಇನ್ ಕೇಸ್ ನೀವು ಅಕ್ನಾಲೆಜ್ಮೆಂಟ್ ಇರ್ಲಿಲ್ಲ ಅಂತ ಅಂದ್ರೆ ನೀವು ಕಳಿಸಿದ ಪ್ರೂಫ್ ಏನು, ಅವ್ರು ಹೇಳ್ತಾರೆ ಇನ್ಸ್ಪೆಕ್ಟರ್ ನನ್ನ ಹತ್ರ ಬಂದೇ ಇಲ್ಲ, ನನಗೆ ನೀವು ಅಪ್ಲಿಕೇಶನ್ ಕೊಟ್ಟೇ ಇಲ್ಲ ಅಂತಾರೆ. ಆದ್ರೆ ನಿಮ್ಮ ಹತ್ರ ಪ್ರೂಫ್ ಇರ್ಬೇಕಲ್ವಾ, ನಾನು ಅಪ್ಲಿಕೇಶನ್ ಕೊಟ್ಟಿದ್ದೆ ಅನ್ನೋದಕ್ಕೆ. ಅದಕ್ಕೆ ನೀವು ಕಳಿಸಿರುವಂತಹ ರಿಜಿಸ್ಟರ್ಡ್ ಪೋಸ್ಟ್ ಇಂದು ಅಕ್ನಾಲೆಜ್ಮೆಂಟ್ ನಿಮ್ಮ ಹತ್ರ ಯಾವತ್ತೂ ಇರಬೇಕು. ಇದಿದ್ರೆ ಮಾತ್ರ ನೀವು ಆ 15 days ಪೀರಿಯಡ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಸೊ ಈ ಸೆಕ್ಷನ್ 4 ಅಲ್ಲಿ ಹೇಳಿದಾರೆ ನೋಡಿ, ವಿತಿನ್ ದ ಪೀರಿಯಡ್ ಸ್ಪೆಸಿಫೈಡ್ ದ ಎಂಪ್ಲಾಯರ್ ಆಫ್ ಎವ್ರಿ ಎಸ್ಟಾಬ್ಲಿಷ್ಮೆಂಟ್, ಯಾರು ಈ ಕೆಲಸನ ಮಾಡಬೇಕಾಗಿರೋದು ಎಂಪ್ಲಾಯರ್ ಅಂದ್ರೆ ಆ ಒಂದ್ರದ್ದು ಎಸ್ಟಾಬ್ಲಿಷ್ಮೆಂಟ್ ಇಂದ ಓನರ್ ಇರ್ತಾನಲ್ವಾ ಅವನು, ಆಫ್ ಎವ್ರಿ ಎಸ್ಟಾಬ್ಲಿಷ್ಮೆಂಟ್ ಶೆಲ್ ಸೆಂಡ್ ದ ಇನ್ಸ್ಪೆಕ್ಟರ್ ಆಫ್ ದ ಏರಿಯಾ ಕನ್ಸರ್ನ್ಡ್ ಅ ಸ್ಟೇಟ್ಮೆಂಟ್ ಇನ್ ದ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಟು
ಗ್ಯಾದರ್ ವಿತ್ ಫೀಸ್ ಅಂಡ್ ಮೇ ಬಿ ಪ್ರಿಸ್ಕ್ರೈಬ್ಡ್. ಅಂದ್ರೆ ಪ್ರತಿಯೊಂದು ರಿಜಿಸ್ಟ್ರೇಷನ್ಗೂ ಇಷ್ಟು ಫೀಸ್ ಅಂತ ಹೇಳಿ ಇರುತ್ತೆ. ಈ ತರದ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ಇಷ್ಟು ಫೀಸ್ ಕಟ್ಟಬೇಕು. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ಬಟ್ಟೆ ಶಾಪ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಒಂಥರ ಫೀಸ್ ಇರುತ್ತೆ. ನೀವು ಗೋಲ್ಡ್ ಶಾಪ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಡಿಫ್ರೆಂಟ್ ಫೀಸ್ ಇರುತ್ತೆ. ಈ ತರ ಪ್ರತಿಯೊಂದು ಬಿಸ್ನೆಸ್ಗೂ ಡಿಫ್ರೆಂಟ್ ಫೀಸಸ್ ಇರುತ್ತೆ. ಸೊ ಆ ತರದ್ದು ನಿಮ್ದು ಫೀಸ್ ಏನ್ ಬರುತ್ತೆ ನಿಮ್ಗೆ, ಆ ಫೀಸ್ ನ ಕಟ್ಬಿಟ್ಟು ನೀವು ಅಪ್ಲಿಕೇಶನ್ ಫಾರ್ಮ್ ನ ಕೊಡ್ಬೇಕಾಗತ್ತೆ. ಏನೇನ್ ಇರ್ಬೇಕಾದ್ರೆ ನೇಮ್ ಆಫ್ ದ ಎಂಪ್ಲಾಯಿ, ಯಾರು ಇದ್ರದ್ದು ಓನರ್ ಅಂತ ಹೆಸರಿರ್ಬೇಕು, ಮತ್ತೆ ಪೋಸ್ಟಲ್ ಅಡ್ರೆಸ್. ನಿಮಗೆ ಏನಾದ್ರೂ ನಾವು ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಕೊಡೋದಿರ್ಲಿ, ಬೇರೆ ಏನೇ ತರದ ಇನ್ಫಾರ್ಮೇಶನ್ ಅನ್ನ ನಾವು ಗವರ್ಮೆಂಟ್ ಕಡೆಯಿಂದ ನಿಮಗೆ ಕಮ್ಯುನಿಕೇಟ್ ಮಾಡ್ಬೇಕಂತ ಇದೀವಿ ಅಂದ್ರೆ ಅದಕ್ಕೊಂದು ಪೋಸ್ಟಲ್ ಅಡ್ರೆಸ್ ಯಾವ್ದಿದೆ ಅದನ್ನ ನೀವು ಕರೆಕ್ಟ್ ಆಗಿ ಕೊಡಿ ಅಂತ ಹೇಳಿ ಕೇಳ್ತಾರೆ. ಸೊ ಹಾಗಾಗಿ ಒಂದು ಅಡ್ರೆಸ್ ಅನ್ನ ಪ್ರಾಪರ್ ಆಗಿ ಕೊಡಬೇಕು. ನೇಮ್, ನಿಮ್ ಹೆಸರು, ನಿಮ್ ಎಸ್ಟಾಬ್ಲಿಷ್ಮೆಂಟ್ ಇಂದ ಹೆಸರು ಏನು ಅಂತ ಕರೆಕ್ಟ್ ಆಗಿ ಕೊಡಬೇಕು. ಸಚ್ ಅದರ್ ಪರ್ಟಿಕ್ಯುಲರ್ಸ್ ಆಸ್ ಮೇ ಬಿ, ಪ್ರತಿಯೊಂದು ಬೇರೆ ಬೇರೆ ಡೀಟೇಲ್ಸ್ ನಾನು ಹೇಳಿದ್ನಲ್ಲ, ಅಡ್ರೆಸ್, ಬಿಸ್ನೆಸ್ ಏನು, ನೇಮ್ ಏನು, ಎಂಪ್ಲಾಯರ್ ಹೆಸರೇನು, ಎಲ್ಲದನ್ನು ಕರೆಕ್ಟ್ ಆಗಿ ಕೊಡಿ. Next, on receipt of statement and the fees, inspector shall, on being satisfied about the correctness of the statement, register the establishment in the register of the establishment in such a manner as may be prescribed, and shall issue in prescribed form registration certificate to the employer. The registration certificate shall be prominently displayed at the establishment. ನೋಡಿ, ಅವರು ಫೀಸ್ ಕಟ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಾದ್ಮೇಲೆ ನಿಮಗೊಂದು ಸರ್ಟಿಫಿಕೇಟ್ ನ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಏನಿರುತ್ತೆ ನಿಮ್ದು ಪ್ರಾಮಿನೆಂಟ್ ಪ್ಲೇಸ್ ಅಲ್ಲಿ, ಒಂದು ಶಾಪಿನ ಪ್ರಾಮಿನೆಂಟ್ ಪ್ಲೇಸ್ ಅಲ್ಲಿ ಕರೆಕ್ಟ್ ಆಗಿ ಹಾಕಿರ್ಬೇಕು. ಪ್ರಾಮಿನೆಂಟ್ ಪ್ಲೇಸ್ ಅಂತ ಅಂದ್ರೆ ನಿಮ್ ಅಂಗಡಿ ಮುಂದ್ಗಡೆನೆ ಹಾಕ್ಬೇಕು, ಅಥವಾ ನಿಮ್ ಅಂಗಡಿಲಿ ಎಲ್ಲಾರು ಕಾಣುವಂತಹ ಜಾಗದಲ್ಲಿ ಮಧ್ಯದಲ್ಲೋ ಎಲ್ಲಾದ್ರೂ ಒಂದ್ ಕಡೆ ನಾನು ಪ್ರಾಮಿನೆಂಟ್ ಆಗಿ ಕಾಣಿಸೋ, ಎಲ್ಲೋ ತಗೊಂಡೋಗು ಮೂಲೆಯಲ್ಲಿ, ಈಗ ಯಾರು ಯೂಸ್ ಮಾಡಲ್ಲ ಈ ಜಾಗನ, ನಾನು ಹಾಕಿದೀನಿ ಅಂತ ಪ್ರೂಫಿಗೆ ತಗೊಂಡೋಗಿ ಅಲ್ಲೆಲ್ಲ ಹಾಕಿದ್ರೆ ಅದನ್ನ ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಲ್ಲ. ಪ್ರಾಮಿನೆಂಟ್ ಪ್ಲೇಸ್ ಅಲ್ಲಿ ಡಿಸ್ಪ್ಲೇ ಆಗ್ಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ವಿತ್ ಇನ್ 30 days ಫ್ರಮ್ ದ ಡೇಟ್ ಮೆನ್ಷನ್ಡ್. ಸೊ ನಿಮ್ಗೆ ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ ಓಪನ್ ಆಗಿ ವಿತ್ ಇನ್ 30 days ನೀವು ಅದನ್ನ ಕೊಡ್ಬೇಕಾಗತ್ತೆ ಅಪ್ಲಿಕೇಶನ್ ಫಾರ್ಮ್. ಎಕ್ಸಿಸ್ಟಿಂಗ್ ಆನ್ ದ ಡೇ ಆನ್ ದಿಸ್ ಆಕ್ಟ್. ಇಫ್ ಇನ್ ಕೇಸ್ ಯಾವ್ದಾದ್ರು ಮುಂಚೆನೆ ಆಲ್ರೆಡಿ ನಿಮ್ಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇತ್ತು, ನಿಮ್ದು ಈ ಆಕ್ಟ್ ಬರೋದಕ್ಕಿಂತ ಮುಂಚೆನೆ ನೀವು ರಿಜಿಸ್ಟರ್ ಮಾಡಿಸಿದ್ರಿ ಅಂತ ಅಂದ್ರೆ ಆವಾಗ ಅದು ಅಲ್ಲಿಂದ ವ್ಯಾಲಿಡಿಟಿ ಮುಗಿಯೋ ತನಕನೂ ಅದು ನೀವು ಅದನ್ನ ಯೂಸ್ ಮಾಡ್ಕೊಬಹುದು. ಒನ್ಸ್ ವ್ಯಾಲಿಡಿಟಿ ಮುಗಿದಾದ್ಮೇಲೆ ನೀವು ಅದನ್ನ ರಿನಿವಲ್ ಮಾಡಿಸ್ಬೇಕಾಗತ್ತೆ. ಒಂದ್ಸಲ ನೀವು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ನಿಮ್ಗೆ 5 years ವ್ಯಾಲಿಡಿಟಿ ಇರುತ್ತೆ. Inspector is not satisfied about the correctness of the statement to gather with the fees, he shall within 30 days from the date of the receipt of the same communicate to the employer his decision for refusing the certificate. 30 ದಿನದ ಒಳಗಡೆನೆ ಅವನು ಕಮ್ಯುನಿಕೇಟ್ ಮಾಡಬೇಕು. ನೋಡಿ, ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಲ್ಲ, ಸೊ ದಟ್ ನಾನ್ ನಿಮ್ ಕೊಟ್ಟಿರುವಂತ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಿದ್ದೀನಿ ಅಂತ 30 ದಿನದ ಒಳಗಡೆನೆ ಹೇಳ್ಬೇಕು. ಇಫ್ ಇನ್ ಕೇಸ್ ಅವ್ನು 30 ದಿನದ ಒಳಗೆ ಹೇಳಿಲ್ಲ ಅಂತ ಅಂದ್ರೆ ನಾನು ಅವಾಗ ಸೆಲ್ಫ್ ಡಿಕ್ಲೇರ್ಡ್ ಆಗಿ ಸರ್ಟಿಫಿಕೇಟ್ ನ ನನ್ನ ಅಂಗಡಿಯಲ್ಲಿ ಹಾಕೋಬಹುದು. ನಾನು ಏನ್ 15 days ಅಂತ ಹೇಳಿದ್ನಲ್ಲ, 15 or 30 days ಇವಾಗ ಚೇಂಜ್ ಆಗಿದೆ 30 days ಗೆ. ನೆಕ್ಸ್ಟ್, ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಶ್ಯೂಡ್ ಅಂಡರ್ ಸಬ್ಸೆಕ್ಷನ್ 2 ಶಲ್ ಬಿ ವ್ಯಾಲಿಡ್ ಫಾರ್ ಅ ಪೀರಿಯಡ್ ಆಫ್ 5 years ಅಂಡ್ ಶಲ್ ಬಿ ರಿನ್ಯೂಡ್ ಬಿಫೋರ್ ದ ಎಕ್ಸ್ಪೈರಿ ಆಫ್ ದ ಪೀರಿಯಡ್ ಆಫ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ನನ್ಗೆ ಒಂದ್ಸಲ ಮಾಡಿಸಿದ್ದೆ, 5 ವರ್ಷ ವ್ಯಾಲಿಡಿಟಿ ಇದೆ. ನನ್ನ ಎಸ್ಟಾಬ್ಲಿಷ್ಮೆಂಟ್ ಓಪನ್ ಮಾಡಿ ಇವಾಗ 10 ವರ್ಷ ಆಗಿದೆ. ನಾನು ಅವಾಗ ಮಾಡಿಸಿದ್ದೀನಿ, ಅದನ್ನೇ ಈಗಲೂ ರನ್ ಮಾಡ್ತೀನಿ, ನಾನು ಮತ್ತೆ ರಿನ್ಯೂವಲ್ ಬೇಕಾದಾಗ ಮಾಡ್ಕೋತೀನಿ. ಅಲ್ಲ, ನಿಂದು ರಿನ್ಯೂವಲ್ 5 ವರ್ಷದ ಮುಗಿಯೋದ್ ಒಳಗಡೆನೆ ನೀನ್ ನೆಕ್ಸ್ಟ್ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ ರಿನ್ಯೂವಲ್ ಮಾಡಿಸ್ಕೋಬೇಕು. ರಿನ್ಯೂವಲ್ಗೆ ಮತ್ತೆ ಇನ್ಸ್ಪೆಕ್ಟರ್ ಹತ್ರ ಹೋಗ್ಬಿಟ್ಟು ರಿನ್ಯೂವಲ್ ಮಾಡ್ಕೊಡಿ ಅಂತ ಕೇಳ್ಬೇಕು. ಇಫ್ ಇನ್ ಕೇಸ್ ನೀನ್ 5 ವರ್ಷ ಮುಗಿಯೋದ್ ಒಳಗಡೆನೆ ರಿನ್ಯೂವಲ್ ಮಾಡಿಲ್ಲ ಅಂತ ಅಂದ್ರೆ ಮತ್ತೆ ನೀನ್ ಅವಾಗ ಪನಿಷ್ಮೆಂಟ್ ಗೆ ಲಯಬಲ್ ಆಗ್ತೀಯಾ. Registration certificate issued or renewed before the commencement of the Karnataka Shops and Establishment Act shall on such commencement continue to be valid till the expiry of the period of registration certificate already granted. ಮುಂಚೆ ಕೊಟ್ಟಿರೋದ್ರಲ್ಲಿ ಎಕ್ಸ್ಪೈರಿ ಡೇಟ್ ಯಾವತ್ತಿದೆ ಅಲ್ಲಿ ತನಕನೂ ಕೂಡ ನಿಮ್ದು ವ್ಯಾಲಿಡಿಟಿ ಇರುತ್ತೆ. ಇಫ್ ಇನ್ ಕೇಸ್ ಏನಾದ್ರೂ ನೀವು ಈ ಆಕ್ಟ್ ಬರೋಕ್ಕಿಂತ ಮುಂಚೆನೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಆಮೇಲೆ ನೀವು ಅದನ್ನ ವ್ಯಾಲಿಡಿಟಿ ಮುಗಿದ್ಮೇಲೆ ಮತ್ತೆ ಈ ಆಕ್ಟ್ ಅಂಡರ್ ಅಲ್ಲಿ ಮತ್ತೊಂದ್ಸಲ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ ಅಥವಾ ರಿನ್ಯೂವಲ್ ಮಾಡಿಸ್ಕೋಬೇಕಾಗತ್ತೆ. Next, in case the certificate of registration, renewal of registration is not received by an employer within the specified time, ಅದೇ ನಾನು ಹೇಳಿದ್ನಲ್ಲ, ಅವನಿಗೆ ಬಂದಿಲ್ಲ ಅಂತ ಅಂದ್ರೆ ಅವ್ರು ಅದನ್ನ ಸ್ವಂತ ಅಕ್ನಾಲೆಜ್ಮೆಂಟ್ ನ ಇಟ್ಕೊಂಡು, ಅಂದ್ರೆ ನಾನು ಪೋಸ್ಟಲ್ ಕಳಿಸಿದ್ದೆ ಆದ್ರೆ ನನಗೇನು ಬಂದಿಲ್ಲ ಅಂತ ಅಕ್ನಾಲೆಜ್ ನ ಇಟ್ಕೊಂಡು ಡೀಮ್ಡ್ ಬೆನಿಫಿಟ್ ಅಂತ ಕರೀತಾರೆ ಇದನ್ನ. ಅಂದ್ರೆ ನೀನ್ ಕಳಿಸಿದ್ಯಾ, ನಿನ್ ಪ್ರೊಸೀಜರ್ ಎಲ್ಲ ಮಾಡಿದ್ಯಾ, ಆದ್ರೆ ಇನ್ಸ್ಪೆಕ್ಟರ್ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ, ರಿಜಿಸ್ಟ್ರಾರ್ ಯಾರು ಇರ್ತಾನಲ್ಲ ಅವ್ನು ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ. ಸೊ ಹಂಗಾಗಿ ಇದ್ರಲ್ಲಿ ತಪ್ಪೇನು ಇಲ್ಲ, ನೀನ್ ಸೆಲ್ಫ್ ಡಿಕ್ಲೇರ್ಡ್ ಫಾರ್ಮ್ ನ ಇಟ್ಕೋ ಅಂತ ಹೇಳಿ ಕೊಟ್ಟಿರುವಂತ ಪ್ರಾವಿಷನ್ ಇಲ್ಲಿ ಸೆಕ್ಷನ್ 6 ಅಲ್ಲಿ. ಇಫ್ ಇನ್ ಕೇಸ್ ಅದ್ ನೀನ್ ಸುಳ್ಳು ಹಾಕೊಂಡೆ ಅಂತ ಅಂದ್ರೆ ನಿನಗೆ ಪನಿಷ್ಮೆಂಟ್ ಇರುತ್ತೆ ಅಂತ ಹೇಳಿದ್ನಲ್ಲ, 6 months ಫೈನ್ ಬಂದ್ಬಿಟ್ಟು 5,000 rupees ಫೈನ್ ಇರುತ್ತೆ. ಚಾರ್ಜ್ ಟು ಬಿ ಕಮ್ಯುನಿಕೇಟೆಡ್ ಟು ದ ಇನ್ಸ್ಪೆಕ್ಟರ್, ಚೇಂಜ್ ಟು ಬಿ ಕಮ್ಯುನಿಕೇಟೆಡ್ ಟು ದ ಇನ್ಸ್ಪೆಕ್ಟರ್. ಅಂದ್ರೆ ನಿನ್ನ ಎಸ್ಟಾಬ್ಲಿಷ್ಮೆಂಟ್ ಇಂದು ಈಗ ಫಾರ್ ಎಕ್ಸಾಂಪಲ್ ನೀನು ಏನಾದ್ರೂ ಒಂದು ಹೆಸರು ಇಟ್ಕೊಂಡಿರ್ತೀಯ, KLB ಅಸೋಸಿಯೇಷನ್
ಗೋಲ್ಡ್ ಅಸೋಸಿಯೇಷನ್ ಅಂತ ಹೆಸರಿಟ್ಕೊಂಡಿರ್ತೀಯ. ಆಮೇಲೆ ನಿನಗೆ ಏನ್ ಅನ್ಸುತ್ತೆ, ಅಸೋಸಿಯೇಷನ್ ಬೇಡ ಅಂತ ಅನ್ಸ್ಬಿಟ್ಟು KLB ಗೋಲ್ಡ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಿಟ್ಟು ಹೆಸರು ಚೇಂಜ್ ಮಾಡ್ತೀಯಾ. ಸೊ ಈ ಅಸೋಸಿಯೇಷನ್ ಬಂದು ನೀನ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಿಟ್ಟು ಹೆಸರನ್ನ ಚೇಂಜ್ ಮಾಡಿದ್ಯಾ. ಇದನ್ನ ನೀನು ಹೆಸರು ಕಂಪ್ಲೀಟ್ ಆಗಿ ಚೇಂಜ್ ಆಯ್ತಲ್ವಾ, ಇನ್ಸ್ಪೆಕ್ಟರಿಗೆ ನೀನ್ ಚೇಂಜ್ ಆಗಿದ್ದು 15 days ಒಳಗಡೆ ಕಮ್ಯುನಿಕೇಟ್ ಮಾಡಬೇಕು. ಇಫ್ ಇನ್ ಕೇಸ್ ನೀನ್ ಕಮ್ಯುನಿಕೇಟ್ ಮಾಡ್ಲಿಲ್ಲ ಅಂತ ಅಂದ್ರೆ ಆವಾಗ ನಿಂದ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡುವಂತಹ ರೈಟ್ಸ್ ಇನ್ಸ್ಪೆಕ್ಟರಿಗೆ ಇರುತ್ತೆ. ಬರೀ ನೇಮ್ ಒಂದೇ ಅಲ್ಲ, ನಿನ್ ಆಫೀಸ್ ಅಡ್ರೆಸ್ ಚೇಂಜ್ ಮಾಡೋದನ್ನು ಕೂಡ ಅವ್ರಿಗೆ ಕಮ್ಯುನಿಕೇಟ್ ಮಾಡಬೇಕು. ನೀನ್ ಮಾಡ್ತಿರೋಂತ ಬಿಸ್ನೆಸ್ ಅಲ್ಲಿ ಬೇರೆ ಏನಾದ್ರು ಚೇಂಜಸ್ ಮಾಡಿದ್ರೆ, ನೀನು ಸರ್ವಿಸ್ ಬಿಸ್ನೆಸ್ ಕೊಡ್ತಿರ್ತೀಯ, ಪ್ರೊಡಕ್ಷನ್ ಇರಲ್ಲ ನಿನ್ನ ಹತ್ರ, ಆದ್ರೆ ನೀನು ಮಾಡ್ತಾ ಮಾಡ್ತಾ ನಿನಗೆ ಅನ್ಸುತ್ತೆ ನಮ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೇಕಂತ. ಸೊ ಅವಾಗ ನಿನ್ ಸರ್ವಿಸ್ ಸೆಕ್ಟರ್ ಇಂದ ಪ್ರೊಡಕ್ಷನ್ ಸೆಕ್ಟರ್ ಗೆ ಮೂವ್ ಆಗಿರ್ತೀಯ. ಬಟ್ ಅದೇ ನೀನ್ ಅದನ್ನ ಕಮ್ಯುನಿಕೇಟ್ ಮಾಡಿರಲ್ಲ ಅಂತ ಅಂದ್ರೆ ಅವಾಗ್ಲೂ ಕೂಡ ನಿನ್ ಲೈಸೆನ್ಸ್ ನ ಕ್ಯಾನ್ಸಲ್ ಆಗುತ್ತೆ. ಸೊ ನೀನ್ ಏನೇ ಚೇಂಜ್ ಮಾಡಿದ್ರು ಕೂಡ ಅದನ್ನ ಇನ್ಸ್ಪೆಕ್ಟರಿಗೆ ವಿತ್ ಇನ್ 15 days ಕಮ್ಯುನಿಕೇಟ್ ಮಾಡಬೇಕು. ಕ್ಲೋಸಿಂಗ್ ಆಫ್ ದ ಎಸ್ಟಾಬ್ಲಿಷ್ಮೆಂಟ್ ಟು ಬಿ ಕಮ್ಯುನಿಕೇಟೆಡ್ ಟು ದ ಇನ್ಸ್ಪೆಕ್ಟರ್. ನಿಂದ ಎಸ್ಟಾಬ್ಲಿಷ್ಮೆಂಟ್ ನ ಶಾಪ್ ನ ಅಥವಾ ಏನೋ ಕಮರ್ಷಿಯಲ್ ಶಾಪ್ ಏನಾದ್ರೂ ಆಗ್ಲಿ, ನಿಂದ ಹೋಟೆಲ್ ಬಿಸ್ನೆಸ್ ಬೇರೆ ಏನೇ ಆಗ್ಲಿ, ನೀನ್ ರಿಜಿಸ್ಟ್ರೇಷನ್ ತಗೊಂಡು ಲೈಸೆನ್ಸ್ ತಗೊಂಡು ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀಯ. ಸ್ಟಾರ್ಟ್ ಮಾಡಿ ನೀನ್ ಅದನ್ನ ಕ್ಲೋಸ್ ಕೂಡ ಮಾಡಿರ್ತೀಯ. ನಿಂಗೆ ರನ್ ಆಗ್ತಿರಲ್ಲ, ಬರೀ ಲಾಸ್ ಆಗ್ತಿರತ್ತೆ, ಅದ್ ಮಾಡಿದ ಉಪಯೋಗನೇ ಆಗ್ತಿರೋದಿಲ್ಲ, ಅಥವಾ ನಿಂಗೆ ಹೆಲ್ತ್ ಇಶ್ಯೂ ಬರುತ್ತೆ, ನಡ್ಸಕ್ ಆಗ್ತಿರಲ್ಲ. ಸೊ ಏನೋ ಒಂದ್ ಆಗ್ಬಿಟ್ಟು ನೀನ್ ಕ್ಲೋಸ್ ಮಾಡ್ತೀಯ ಅಂದ್ರೆ ಕ್ಲೋಸ್ ಮಾಡಿದ 15 ದಿನದ ಒಳಗಡೆ ನೀನ್ ಹೋಗ್ಬಿಟ್ಟು ಇನ್ಸ್ಪೆಕ್ಟರ್ಗೆ ಕಮ್ಯುನಿಕೇಟ್ ಮಾಡ್ಬೇಕು, ನಾನು ಈ ತರ ತಗೊಂಡಿದ್ದೆ ಅದನ್ನ ಕ್ಲೋಸ್ ಮಾಡಿದೀನಿ ಅಂತ. ಸೊ ದಟ್ ಅವ್ರು ನಿನ್ ರಿಜಿಸ್ಟ್ರೇಷನ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತಾರೆ. ಇಲ್ಲ ಅಂತ ಅಂದ್ರೆ ನಿನ್ನ ಹೆಸರಿರೋ ಲೈಸೆನ್ಸ್ ನ ಯೂಸ್ ಮಾಡ್ಕೊಂಡು ಬೇರೆ ಯಾರಾದ್ರೂ ಮಾಡಿದ್ರೆ ಅವಾಗ ಅವ್ರು ಮಾಡೋ ತಪ್ಪುಗಳಿಗೆ ನೀನೇ ಲಯಬಲ್ ಆಗ್ಬಿಡ್ತೀಯ. ಸೊ ಹಂಗಾಗಿ ಆ ಲಯಬಿಲಿಟಿಯಿಂದ ತಪ್ಪಿಸ್ಕೊಳಕ್ಕೋಸ್ಕರ ನೀನ್ ಕ್ಲೋಸ್ ಆಗಿದ್ದನ್ನ ಇನ್ಫಾರ್ಮೇಶನ್ ಕೊಡ್ಬೇಕು. ಇದು ಹೆಂಗಂದ್ರೆ ನಿನ್ ಮೊಬೈಲ್ ಕಳ್ದೋಗಿರತ್ತೆ, ಆ ಕಳ್ದೋಗಿರೋ ಮೊಬೈಲ್ ನನ್ನ ಮೊಬೈಲ್ ಹಿಂಗ್ ಕಳ್ದೋಗಿದೆ ಅಂತ ಹೇಳ್ಬಿಟ್ಟು ನೀನ್ ಪೊಲೀಸ್ ಸ್ಟೇಷನ್ ಒಂದು ಇನ್ಫಾರ್ಮೇಶನ್ ಕೊಡ್ತೀಯ. ಯಾಕಂದ್ರೆ ಆ ಮೊಬೈಲ್ ನ ನಂಬರ್ ನ ಇಟ್ಕೊಂಡು ಬೇರೆ ಯಾರಾದ್ರೂ ಏನಾದ್ರೂ ಆಕ್ಟಿವಿಟೀಸ್ ಮಾಡಿದ್ರೆ ಆ ಒಂದು ಲಯಬಿಲಿಟಿ ನಿನ್ ಮೇಲೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೀನು ಹೋಗಿ ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀಯ ಅಲ್ವಾ. ಸಿಮಿಲರ್ ವೇ ನಿಂದ ಎಸ್ಟಾಬ್ಲಿಷ್ಮೆಂಟ್ ಗಳನ್ನ ನೀನ್ ಕ್ಲೋಸ್ ಮಾಡಿದ್ರು ಕೂಡ ಅದೇ ತರಾನೇ ನೀನ್ ಹೋಗ್ಬಿಟ್ಟು ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಬರ್ಬೇಕು, ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡಿ ಬರ್ಬೇಕು. ನೆಕ್ಸ್ಟ್ ಇದರಲ್ಲಿ ಇಶ್ಯೂ ಆಫ್ ಅಪಾಯಿಂಟ್ಮೆಂಟ್ ಆರ್ಡರ್ಸ್, ಅಂದ್ರೆ ಇದಿಷ್ಟು ನಿನ್ಗೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಹೆಂಗೆ ಅಂತ ಆಯ್ತು. ಇದಾದ್ಮೇಲೆ ಇಲ್ಲಿ ಬೇರೆ ಏನ್ ಹೇಳಿದಾರೆ ಅಂದ್ರೆ ನೀನೊಂದ್ ಸಣ್ಣ ಶಾಪ್ ಎಸ್ಟಾಬ್ಲಿಷ್ಮೆಂಟ್ ನ ಮಾಡಿರ್ತೀಯ ಅಲ್ವಾ, ಅಲ್ಲಿ ಯಾರಾದ್ರೂ ಒಬ್ಬ ಎಂಪ್ಲಾಯರ್ ನ ಹೈಯರ್ ಮಾಡ್ಬೇಕು ಅಂತ ಅನ್ಕೊಂತೀಯ ಅನ್ಕೊಳ್ಳಿ. ಆಗ ಅನ್ಕೊಂಡಾಗ ಅವನಿಗೆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ನ ಕೊಡ್ಬೇಕು. ಆ ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲಿ ಅವ್ನ ಸ್ಯಾಲ್ರಿ ಎಷ್ಟು, ಅವ್ನ್ ಯಾವತ್ತಿಂದ ಅಪಾಯಿಂಟ್ಮೆಂಟ್ ಆದ, ಅವ್ನ ಡೇಟ್ ಆಫ್ ಜಾಯ್ನಿಂಗ್ ಯಾವ್ದು, ಅವ್ನ ನಂಬರ್ ಆಫ್ ಡೇಸ್ ಎಷ್ಟು ದಿನ ವರ್ಕಿಗೆ ಅವನಿಗೆ ಎಷ್ಟು ಸ್ಯಾಲ್ರಿ ಕೊಡ್ತೀಯ, ಆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಅವನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲಿ ಕೊಡ್ಬೇಕು. ಅವ್ನ ಸ್ಯಾಲ್ರಿ ಏನು ಪ್ರತಿಯೊಂದು ಅದರಲ್ಲಿ ಇರ್ಬೇಕು. ಒಂದು ಸಲ ಅಪಾಯಿಂಟ್ಮೆಂಟ್ ಆಗಿದ್ 30 days ಒಳಗಡೆ ಅವನಿಗೆ ಈ ಅಪಾಯಿಂಟ್ಮೆಂಟ್ ಆರ್ಡರ್ ಅವನ ಹತ್ರ ಇರಬೇಕು. ಡೇಟ್ ಆಫ್ ಜಾಯ್ನಿಂಗ್ ಯಾವತ್ತು ಅಂತ ಅದ್ರ ಕ್ಲಿಯರ್ ಆಗಿ ಮೆನ್ಷನ್ ಆಗಿರ್ಬೇಕು. ನೆಕ್ಸ್ಟ್ ಡೈಲಿ ಅಂಡ್ ವೀಕ್ಲಿ ಅವರ್ಸ್. ಒಂದು ಎಸ್ಟಾಬ್ಲಿಷ್ಮೆಂಟ್ ಶಾಪ್ ಇದೆ ಅಂತ ಅಂದ್ರೆ ಅವರಿಗೆ ಎಷ್ಟೆಷ್ಟು ಅವರ್ ಕೆಲಸ ಮಾಡೋದಕ್ಕೆ ಲಯಬಿಲಿಟಿ ಇರುತ್ತೆ ಅಂತ ಅಂದ್ರೆ ಒಂದು ದಿನದಲ್ಲಿ ಒಬ್ಬ ವ್ಯಕ್ತಿ ಹತ್ರ ನೀವು 12 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡ್ಸಂಗಿಲ್ಲ. 12 ಗಂಟೆ ಯಾವ್ದು ಸ್ಪ್ರೆಡ್ ಓವರ್ ಪೀರಿಯಡ್ ಅಂತ ಬರುತ್ತೆ. ಸ್ಪ್ರೆಡ್ ಓವರ್ ಪೀರಿಯಡ್ ಅಂತ ಅಂದ್ರೆ ಏನು, ನಿಮಗೆ ಊಟಕ್ಕೆ ಮತ್ತೆ ಬ್ರೇಕ್ಸ್ ಗಳು ಕೊಡ್ತಾರಲ್ವಾ ಟೀ ಕಾಫಿಗೆ, ಅದೆಲ್ಲಾ ಪೀರಿಯಡ್ ಸೇರಿಸ್ಬಿಟ್ಟು ಒಬ್ಬ ವ್ಯಕ್ತಿನ ನೀವು 12 ಗಂಟೆಗಿಂತ ಜಾಸ್ತಿ ಒಂದ್ ಶಾಪ್ ಅಲ್ಲಿ ಕೆಲಸ ಮಾಡ್ಸಂಗಿಲ್ಲ. ಸ್ಪ್ರೆಡ್ ಓವರ್ ಪೀರಿಯಡ್ ನ ಬಿಟ್ಟು ಎಫೆಕ್ಟಿವ್ ಅವರ್ಸ್ ಆಫ್ ವರ್ಕಿಂಗ್ ಅಂತ ಇರುತ್ತಲ್ಲ, ಎಫೆಕ್ಟಿವ್ ಅವರ್ಸ್ ಆಫ್ ವರ್ಕಿಂಗ್, ಈ ಎಫೆಕ್ಟಿವ್ ಅವರ್ಸ್ ಆಫ್ ವರ್ಕಿಂಗ್ 9 hours ಮಾತ್ರ ಇರಬೇಕು. 9 hours ಗಿಂತ ಜಾಸ್ತಿ ಇರಂಗಿಲ್ಲ. ಇನ್ನೇನ್ 3 hours ಇದೆಯಲ್ಲ ಇದು ನಿಮ್ಗೆ ಲೀಜರ್ ಪೀರಿಯಡ್. ಮಧ್ಯಾಹ್ನ 1 hour ಲೀಜರ್ ಕೊಡ್ತಿರೋ, 2 hour ಲೀಜರ್ ಕೊಡ್ತಿರೋ ಅದೆಲ್ಲ ನಿಮಗ್ ಬಿಟ್ಟಿದ್ದು. ಸೊ ಇದು ಲೀಜರ್ ಪೀರಿಯಡ್. ಸೊ ಟೋಟಲ್ ಬಂದ್ಬಿಟ್ಟು 12 hours ಗಿಂತ ಜಾಸ್ತಿ ಒಂದ್ ದಿನದಲ್ಲಿ ನೀವು ವರ್ಕ್ ಮಾಡ್ಸಂಗಿಲ್ಲ. ವೀಕ್ಲಿ ಅವರ್ಸ್ ಬಂದ್ಬಿಟ್ಟು 50 hours ಇರುತ್ತೆ. 50 hours. ಇಫ್ ಇನ್ ಕೇಸ್ ಏನಾದ್ರೂ ಎಮರ್ಜೆನ್ಸಿ ಇತ್ತು, ಇವತ್ತು ಅಕೌಂಟಿಂಗ್ ಡೇಟ್, ಇವತ್ತು ನಿಮ್ದು ಎಲ್ಲ ಅಕೌಂಟ್ ಡೀಟೇಲ್ಸ್ ನ ಕೊಡ್ಬೇಕಾಗತ್ತೆ, ಅಥವಾ ನಿಮ್ದು ಇವತ್ತು ಸ್ಟಾಕ್ ಮಾರ್ಕೆಟ್ ಓಪನಿಂಗ್ ಡೇ, ನೀವು ಇವತ್ತೆಲ್ಲ ಸ್ಟಾಕ್ಸ್ ನ ಪರ್ಚೇಸ್ ಮಾಡ್ಬೇಕಾಗಿರುತ್ತೆ, ಈ ತರ ಎಮರ್ಜೆನ್ಸಿ ವರ್ಕ್ ಇತ್ತು, ವರ್ಕ್ ಲೋಡ್ ಜಾಸ್ತಿ ಇತ್ತು ಅವತ್ತಿನ ದಿನದಲ್ಲಿ ಅಂತ ಅಂದ್ರೆ ಅಂತ ಟೈಮ್ ಅಲ್ಲಿ ನೀವು ವರ್ಕಿಂಗ್ ಅವರ್ಸ್ ಅನ್ನ ಎಕ್ಸ್ಟ್ರಾ ಮಾಡಿಸಬಹುದು. ಆ ಎಕ್ಸ್ಟ್ರಾ ಅವರ್ಸ್ ಮಾಡಿಸ್ತೀರಾ ಅಲ್ವಾ, ಅದನ್ನ ನೀವು ಇನ್ಫಾರ್ಮ್ ಮಾಡಿರ್ಬೇಕು. ಇಂಥ ದಿನದಲ್ಲಿ ಈ ತರ ವರ್ಕ್ ಎಕ್ಸ್ಟ್ರಾ ಇತ್ತು, ಹಾಗಾಗಿ ನಾವು ಅವ್ರ ಹತ್ರ ಓವರ್ ಡ್ಯೂಟಿ ತಗೊಂಡ್ವಿ, ಓವರ್ ಟೈಮ್ ಕೆಲಸ ಮಾಡಿಸಿದ್ವಿ ಅಂತ ತಗೋಬೇಕು. ಮತ್ತೆ ಓವರ್ ಟೈಮ್ ಮಾಡಿಸೋ ಕೆಲಸಕ್ಕೆ ಎಕ್ಸ್ಟ್ರಾ ಅಮೌಂಟ್ ಅನ್ನ ಪೇ ಮಾಡಬೇಕು. ಇದು ನಿಮ್ ಲಯಬಿಲಿಟಿ ಆಗಿರತ್ತೆ. ಈ ಒಬ್ಬ ಯಂಗ್ ಪರ್ಸನ್ ಅಂದ್ರೆ 14-18 ವರ್ಷದ ಒಳಗಡೆ ಇರ್ತಾರಲ್ಲ, 14ರಿಂದ 18 ವರ್ಷದ ಒಳಗಡೆ ಇರುವಂತವ್ರನ್ನ ಯಂಗ್ ಪರ್ಸನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಪರ್ಸನ್ಸ್ ಗಳಿಗೆ ಒಂದು ದಿನದಲ್ಲಿ 5 ಅವರ್ಗಿಂತ ಜಾಸ್ತಿ ಕೆಲಸ ಮಾಡ್ಸಂಗಿಲ್ಲ. ಯಾಕಂದ್ರೆ ಆ ಏಜ್ ಅಲ್ಲಿ ಅವ್ರು ಓದ್ತಾ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ 5 hours ಗಿಂತ ಜಾಸ್ತಿ ಕೆಲಸ ಮಾಡ್ಸಂಗಿಲ್ಲ ಅಂತ ರೂಲ್ಸ್ ಮಾಡಿದ್ದಾರೆ. ಮತ್ತೆ ಇಂಟರ್ವಲ್ ಆಫ್ ರೆಸ್ಟ್, ಯಾವುದೇ ಒಂದು ಇಂಟರ್ವಲ್ ಆಫ್ ರೆಸ್ಟ್ ನಿನಗೆ 5 ಅವರ್ಗಿಂತ ಕಂಟಿನ್ಯೂಸ್ ಆಗಿ ಒಂದು ಶಾಪ್ ಅಲ್ಲಿ ನೀನ್ ವರ್ಕ್ ಮಾಡಂಗಿಲ್ಲ. ಈಗ ನೀನ್ 9 hours ಒಂದ್ ಶಾಪ್ ಅಲ್ಲಿ ವರ್ಕ್ ಮಾಡ್ಬೇಕಂತ ಅಂದ್ರೆ ಕಂಟಿನ್ಯೂಸ್ 9 hours ಮಾಡುವಂತ ಅರ್ಥ ಅಲ್ಲ. ಆ 9 hour ಅಲ್ಲಿ ನಿನಗೆ ಮಿನಿಮಮ್ ಬ್ರೇಕ್ಸ್ ನ ಅವ್ರು ಕೊಡ್ಲೇಬೇಕು.
ಇಫ್ ಇನ್ ಕೇಸ್ ತುಂಬಾ ವರ್ಕ್ ಇದೆ ಅಂದ್ರೂ ಕೂಡ 5 ಅವರಿಗೆ ಒಂದು ಬ್ರೇಕ್ ಆದ್ರೂ ಅವ್ರು ಕೊಡ್ಲೇಬೇಕು. 5 ಅವರ್ಗಿಂತ ಜಾಸ್ತಿ ನಿನಗೆ ಅವರು ವರ್ಕ್ ನ ಮಾಡ್ಸಂಗಿಲ್ಲ, ಕಂಟಿನ್ಯೂಸ್ ವರ್ಕ್ ನ. ಇಂಟರ್ವಲ್ ಕೊಡ್ಲೇಬೇಕು. ಇಲ್ಲ ಅಂತ ಅಂದ್ರೆ ನಿಮ್ಗೆ ಇಂಟರ್ವಲ್ ಇಲ್ಲ ಅಂತ ಅಂದ್ರೆ ನೀವು ವರ್ಕ್ ಎಫಿಷಿಯನ್ಸಿ ಇರೋದಿಲ್ಲ, ಮತ್ತೆ ನೀವು ಟಯರ್ಡ್ ಆಗ್ತೀರಾ. ಸೊ ಈ ತರ ಟಯರ್ಡ್ ಆದಾಗ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಎಲ್ಲ ಇರುತ್ತೆ, ಅಲ್ಲಿ ಕಟ್ಟಿಂಗ್ ಮಿಷನ್ಸ್ ಏನೋ ಇರುತ್ತೆ. ನೀವು 5 ಅವರ್ ಕಂಟಿನ್ಯೂಸ್ ನಿಮಗೆ ರೆಸ್ಟ್ ಇಲ್ಲದೆ ನೀವು ಕೆಲಸ ಮಾಡ್ತಿದ್ರೆ, ಕಟ್ಟಿಂಗ್ ಮಿಷನ್ ಅಲ್ಲಿ ನೀವು ಬೇರೆ ಏನೋ ಕಟ್ ಮಾಡಕ್ ಹೋಗ್ಬಿಟ್ಟು ನಿಮ್ ಕೈನೇ ನೀವು ಕಟ್ ಮಾಡ್ಕೊಂಡ್ರೆ, ಸೊ ಇಟ್ ಈಸ್ ಅ ಮ್ಯಾಟರ್ ಆಫ್ ಯುವರ್ ಹೆಲ್ತ್ ಅಂಡ್ ಯುವರ್ ಕೇರ್. ಸೊ ನಿಮ್ ಬಗ್ಗೆನೂ ಕೂಡ ಕನ್ಸರ್ನ್ ಇರಬೇಕು ಅನ್ನೋ ಕಾರಣಕ್ಕೆ ಈ 5 ಅವರ್ಸ್ಗಿಂತ ಕಂಟಿನ್ಯೂಸ್ ವರ್ಕ್ ಜಾಸ್ತಿ ಮಾಡ್ಸಂಗಿಲ್ಲ ಅಂತ ಇದೆ. ಮಧ್ಯದಲ್ಲಿ ಲೀಜರ್ ಕೊಡ್ಲೇಬೇಕು ಅಂತ ರೂಲ್ಸ್ ಇದೆ. ಇದು ಸ್ಪ್ರೆಡ್ ಓವರ್ ಪೀರಿಯಡ್ 12 ಅವರ್ಸ್. ಅಂದ್ರೆ ನೀವು ದಿನದಲ್ಲಿ ಲೀಜರು ಗೀಜರ್ ಎಲ್ಲಾ ಸೇರ್ಕೊಂಡು 12 ಅವರ್ಗಿಂತ ಜಾಸ್ತಿ ನೀವು ಕೆಲಸ ಮಾಡಂಗಿಲ್ಲ. ಇದು ಬಿಟ್ಟರೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಆಫ್ ವೆಲ್ಫೇರ್ ಸ್ಟೇಟ್ ಅಂತ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಏನು ಅಂತ ಕೇಳಿದ್ರೆ ನೀವು ಇಷ್ಟನ್ನು ಬರಿಬೇಕಾಗತ್ತೆ. ಇದು ಅಡಿಷನಲ್ ಪಾಯಿಂಟ್, ಬಟ್ ನೀವು ಬರೆದ್ರೆ ಒಂದ್ 4 ಪಾಯಿಂಟ್ ಇದೆ ಅಡಿಷನಲ್ ಪಾಯಿಂಟ್ ಅನ್ನ, ನಿಮ್ಗೆ ಆಡೆಡ್ ಮಾರ್ಕ್ಸ್ ಫೆಚ್ ಆಗುತ್ತೆ. ಈ ಸ್ಪ್ರೆಡ್ ಓವರ್ ಪೀರಿಯಡ್, ಎಂಪ್ಲಾಯಿನ ಹೆಂಗೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಕು, ಅದೆಲ್ಲ ನಿಮಗೆ ಅಡಿಷನಲ್ ಪಾಯಿಂಟ್ಸ್. ಕೇಳಿದ್ರೆ ಬರೀರಿ, ಇಲ್ಲ ಅಂದ್ರೂ ನಿಮ್ಮ ಹತ್ರ ಟೈಮ್ ಇದ್ರೆ ಬರೀರಿ. ಇಲ್ಲ ಅಂದ್ರೆ ನಿಮಗೆ ಇಲ್ಲಿ ತನಕ ಬರೋದ್ರೂ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಕ್ಲೋಸಿಂಗ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಇದೆಯಲ್ಲ, ಇಲ್ಲಿ ತನಕ ಬರೋದ್ರೂ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಟೈಮ್ ಇತ್ತು ಅಂದ್ರೆ ಇದನ್ನು ಕೂಡ ಬರೀರಿ, ಸೊ ದಟ್ ನೀವು ಒಂದು ಆನ್ಸರ್ನ ಇನ್ ಡೀಟೇಲ್ ಆಗಿ ಕೊಟ್ಟಂಗಾಗತ್ತೆ ಅಷ್ಟೇ. ಥ್ಯಾಂಕ್ ಯು. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಹೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಹೌ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲೀಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಂವರೆಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ, ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತೊಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ಥರ ಅಂತಂದ್ರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ, ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟಾಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ಮದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ಪು ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ.
ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಂ ಅಲ್ಲ ಕ್ಲಾಸಸ್‌ಗಳು ಮತ್ತೆ ನೋಟ್ಸು, ಆನ್‌ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. ಇದು 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24/7 ಯಾವಾಗಾದ್ರೂ ಕಾಲ್ ಮಾಡಿ. ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್‌ನವ್ರನ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್‌ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲೂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನು ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರ್ ಅಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ, ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ, ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ, ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ.
ನೋಡಿ ನಾ ಹೇಳ್ತಾ ಇದ್ದೀನಿ ಲಾ ತುಂಬಾ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂತ ವಿಷಯಗಳೇ ಲಾ, ಅದನ್ನ ನಾವು ಸೆಕ್ಷನ್ಸ್ಗಳಿಗೆ ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.